ಧರ್ಮೇಂದ್ರ ಪ್ರಧಾನ್ ಮಗ ಅಂತ ಹೇಳ್ಕೋಬೇಕು ಅಂದ್ರೆ ನನ್ನ ಹೆಸರನ್ನು ಎಲ್ಲೂ ಬಳಸ್ಕೊಳ್ಳದೆ ಬರೀ ಒಂದೇ 1,00,000 ದುಡ್ಕೊಂಬ ಸಾಕು ನೀನು. ಅವತ್ತು ನಾನು ನಿನ್ನ ಸುಶಾಂತ್ ರಾಜ್ ಧರ್ಮೇಂದ್ರ ಪ್ರಧಾನ್ ಅಂತ ಒಪ್ಕೊಳ್ತೀನಿ. ನೀನು ಯಾರು, ಯಾರ ಮಗ, ನಿನ್ನ ಸ್ಟೇಟಸ್ ಏನು, ಇದನ್ನೆಲ್ಲ ಸ್ವಲ್ಪ ದಿನ ಮರ್ತು ಬಿಡು ಸುಶಾಂತ್. ನಾನು ಸ್ಟೇಷನ್ ಒಳಗಡೆ ಹೋಗೋ ಆಗಿರಲಿಲ್ಲ. ಹೇಗೆ ಹೇಳೋದು? ಆರಾಧನವರು ಬೇಜಾರು ಮಾಡ್ಕೊಬಿಟ್ರು. ಯಾಕಪ್ಪ ಇಲ್ಲಿ ಕೂತಿದೀಯಾ? ಅಜ್ಜಿ, ಸುಸ್ತಾಗ್ತಿತ್ತು. ಸುಸ್ತಾ? ಊಟ ಗೀಟ ಮಾಡ್ಜೋ ಇಲ್ವೋ? ಇಲ್ಲ, ಬಾಳೆಹಣ್ಣು ತಿಂದೆ ಅಜ್ಜಿ. ಬಾಳೆಹಣ್ಣು ತಿಂದರೆ ಹೊಟ್ಟೆ ತುಂಬುತ್ತೇನೋ ಹುಡುಗ? ವಯಸ್ಸಿಗೆ ಬಂದಿರೋ ಹುಡುಗ ಹೀಗೆಲ್ಲ ಉಪವಾಸ ಇರಬಾರ್ದು ಕಣೋ. ಅಯ್ಯೋ, ಜ್ವರ ಬಂದಿದೆಯಲ್ಲಪ್ಪ. ಹೀಗಿಲ್ಲಿ ಹೊರಗಡೆ ಥಂಡಿಲಿ ಕೂತಿದೆಯಲ್ಲ. ಬಾ ಬಾ ಬಾ, ಮನೆ ಒಳಗೆ ಹೋಗುವಂತೆ. ಹೇಳು. ಪುಟ್ಟರಾಜು, ಬಿಸಿ ಬಿಸಿಯಾಗಿ ಗಂಜಿ ಮಾಡ್ಕೊಂಬಂದಿದ್ದೀನಿ. ಎದ್ದೇಳು ಮರಿ, ಒಂದು ಸ್ವಲ್ಪ ಕುಡಿ, ಆರಾಮ ಅನ್ಸುತ್ತೆ. ಹೇಳು ಅಣ್ಣ, ಮೆತ್ತಗೆ. ನೋಡು, ನಿಧಾನಕ್ಕೆ ಕುಡಿ. ಅಯ್ಯೋ, ಯಾಕಪ್ಪ? ನಿಧಾನಕ್ಕೆ ಕುಡಿಯಪ್ಪ. ಹೊಟ್ಟೆಗೆ ಸ್ವಲ್ಪ ಗಂಜಿ ಬಿದ್ದರೆ ಅವಾಗ ಆರಾಮ ಅನ್ಸುತ್ತೆ. ಈ ಗಂಜಿ ಕುಡಿದು ಒಂದು ಒಳ್ಳೆ ನಿದ್ದೆ ಮಾಡಿಬಿಡು. ಏನು? ಶುಶು, ಇನ್ನೂ ಜ್ವರ ಕಮ್ಮಿ ಆಗಿಲ್ವಲ್ಲೋ? ಇರಲಿ, ನಾನು ಕಷಾಯ ಮಾಡ್ತೀನಿ. ಕಷಾಯ ಮಾಡಿ ಇಲ್ಲಿಟ್ಟಿರ್ತೀನಿ. ನಿಂಗೆ ಮಧ್ಯರಾತ್ರಿ ಎಚ್ಚರ ಆಗುತ್ತಲ್ಲ, ಆವಾಗ ಎದ್ದ ಕಷಾಯ ಕುಡಿ. ಬೆಳಗಿನ ಹೊತ್ತಿಗೆ ನೋಡು, ಚೆನ್ನಾಗಾಗಿರ್ತೀಯ. ಸರಿನಾ? ಏನಪ್ಪ ಇದು, ಸುಮ್ಮನೆ ಗೋಣಾಡಿಸ್ತಾ ಇದ್ದೀಯ? ಮಧ್ಯರಾತ್ರಿಗೆ ಎಚ್ಚರ ಆದಾಗ ನೀನೇ ಕುಡಿತೀಯೋ, ಇಲ್ಲ ನಾನೇ ಎದ್ದು ಬಂದು ನಿಂಗೆ ಕುಡಿಸ್ಲೋ? ಅಯ್ಯೋ ಬೇಡ ಅಜ್ಜಿ, ನಾನೇ ಕುಡಿತೀನಿ. ನೋಡು, ಇಂಥದ್ದೇನಾದರೂ ಆದರೆ ನಾ ಜನರ ಹತ್ರ ಹೇಳ್ಕೋಬೇಕು. ಅದನ್ನು ಸುಮ್ಮನೆ ಒಬ್ಬನೇ ಅನುಭವಿಸ್ಬಾರ್ದು. ವಠಾರದಲ್ಲಿ ಎಷ್ಟೊಂದು ಜನ ಇದ್ದೀವಿ, ನಾವೆಲ್ಲರೂ ಹಾಗೇನೆ ಒಬ್ರಿಗೊಬ್ರು ಆಗ್ತೀವಿ. ನೀನು ಹೀಗೆ ಜ್ವರ ಬರೆಸ್ಕೊಂಡ್ಬಿಟ್ಟು ಒಬ್ಬರೇ ಕೂತ್ಕೊಂಡು ಅನುಭವಿಸ್ತಾ ಇದ್ರಿ ಹೇಗಪ್ಪ? ಯಾಕಪ್ಪ? ಯಾಕೆ ಕಣ್ಣೀರು ಹಾಕ್ತಾ ಇದ್ದೀಯಾ? ಏನಿಲ್ಲ ಅಜ್ಜಿ, ಯಾರೂ ಇಲ್ಲದೆ ಬದುಕಿದ್ದೀನಿ. ಆದರೆ ನೀವು ಯಾರೋ ಏನೋ, ಆದರೂ ನನ್ನ ಬಗ್ಗೆ ಇಷ್ಟೊಂದು ಕೇರ್ ತೋರಿಸ್ತಿದ್ದೀರಲ್ಲ. ಇಷ್ಟಕ್ಕೆಲ್ಲ ಕಣ್ಣೀರು ಹಾಕ್ತಾರೇನೋ? ಯಾರೂ ಇಲ್ಲ ಅಂತ ಯಾಕೋ ಅನ್ಕೋತೀಯ? ನಾವೆಲ್ಲ ಇಲ್ವೇನೋ? ನಾನು ನಿನ್ನ ಅಜ್ಜಿನೇ ಕಣೋ. ನೋಡು, ಗಂಡು ಮಕ್ಕಳಾಗೆಲ್ಲ ಕಣ್ಣೀರು ಹಾಕಬಾರ್ದು. ನನ್ನೇ ನಿನ್ನ ಅಜ್ಜಿ ಅಂತ ತಿಳ್ಕೊಳ್ಳೋ. ಥ್ಯಾಂಕ್ ಯು ಅಜ್ಜಿ. ನಾನು ನಮ್ಮ ಅಜ್ಜಿನ ಯಾವತ್ತೂ ನೋಡೇ ಇಲ್ಲ. ಅಜ್ಜಿ ಪ್ರೀತಿ ಹೇಗಿರುತ್ತೆ ಅನ್ನೋದು ಗೊತ್ತಿಲ್ಲ. ನೋಡು, ಹೀಗೆ ಒಬ್ರಿಗೊಬ್ರು ಸಹಾಯ ಮಾಡಿದಾಗ ಮನಸ್ಸಿಗೊಂಥರ ತೃಪ್ತಿ ಸಿಗುತ್ತೆ ನೋಡು. ಮನುಷ್ಯನ ಆಯಸ್ಸು ಅದರಿಂದನೇ ಜಾಸ್ತಿ ಆಗೋದು. ಮತ್ತು ಮುಂಚೆ ಒಂದಿನ ನನಗೆ ಹುಷಾರು ತಪ್ಪಿದಾಗ ನೀನು ಬಂದು ಆರೈಕೆ ಮಾಡ್ತೀಯ ತಾನೆ? ಮಾಡೇ ಮಾಡ್ತೀಯ ಕಣೋ. ನನಗೆ ತಾನೇ ಯಾರಿದ್ದಾರೆ ಹೇಳು? ಆದರೂ ನಾನು ಬದುಕ್ತಿಲ್ವಾ? ಯಾಕೆ ಹಂಗೆ ಹೇಳ್ತೀರ ಅಜ್ಜಿ?
ಬೇಜಾರು ಮಾಡ್ಕೋಬೇಡಿ. ನಾನಿಲ್ವಾ, ನೀವು ನನ್ನ ಅಜ್ಜಿ ಆದಮೇಲೆ ನಾನು ನಿಮ್ಮ ಮೊಮ್ಮಗ ಅಲ್ವಾ? ನಾನು ದುಡ್ದು ನಿಮ್ಮನ್ನು ಸಾಕ್ತೀನಿ, ನೀವೇನು ಚಿಂತೆ ಮಾಡಬೇಡಿ. ಆಯ್ತಾಯ್ತು, ನೋಡ್ಕೊಳ್ತೀಯಂತೆ. ಜ್ವರ ಬಂದಿದೆ ನೋಡು, ಅದರ ತಾಪಕ್ಕೆ ಏನೇನೋ ಬಡಬಡಿಸ್ತಾ ಇದ್ದೀಯ. ಮಲ್ಕೋ ಮರಿ. ಏನು ಜನ್ಮನಪ್ಪ ಈ ಮಹೇಶಂದು. ಮನೆಗಂತೂ ₹1 ಕೊಡೋದಿಲ್ಲ, ಮನೆ ಖರ್ಚೆಲ್ಲ ಆರಾಧನ ನೋಡ್ಕೊತಾಳೆ, ಆದರೂ ಸಾಲ ಮಾಡ್ತಾನೆ. ಏನು ಅರ್ಥ ಇದಕ್ಕೆ? ನನಗೆ ಹೇಳಿದ್ರೆ ನಾನೇನೋ ಮಾಡಲಿ, ಕೆಲವ್ರು ಹಂಗೆಪ್ಪ, ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅನ್ನೋ ಪೈಕಿ. ಇರೋ ₹3ಗೆ ₹6 ಜೀವನ ಮಾಡಿದ್ರೆ ಕೈಯಲ್ಲಿ ದುಡ್ಡು ಉಳಿತದ? ಎಂತಪ್ಪ ಶಂಕರಣ್ಣ, ನಂಗೆ ಇವ ಏನು ಅರ್ಥನೇ ಆಗೋದಿಲ್ಲ ಅಂತೇಳಿ ಸುಮ್ಮನೆ ಸಾಲ ಮಾಡೋದು, ಅವ್ರು ಇವ್ರ ಹತ್ರ ಜಗಳ ಆಡೋದು, ಈಗ ನೋಡ್ರೆ ಸ್ಟೇಷನ್ ಸುತ್ತೋದು. ಅದೆಲ್ಲ ಬಿಟ್ಟು ಸುಮ್ಮನೆ ಮರ್ಯಾದೆಯಿಂದ ಬದುಕೋಕೆ ಇವಂಗೆ ಎಂತ ದಾಡಿ? ಕೆಲವ್ರು ಹಂಗೆ ಬಿಟ್ರೆ, ನಾನು ಹೇಳಿದ್ನಲ್ಲ, ಮಜಾ ಮಾಡುವಾಗ ಮುಂದೇನಾಗುತ್ತೆ ಮುಂದೇನು ಹೋಗುತ್ತೆ ಅನ್ನೋ ಜ್ಞಾನನೇ ಇರಲ್ಲ. ದುಡ್ಡು ಉಡಾಯಿಸ್ಬಿಡೋದು, ಆಮೇಲೆ ಕುತ್ತಿಗೆಗೆ ಬರುತ್ತೆ. ಇವ್ನು ಸ್ಟೇಷನ್ಗೆ ಹೋದ್ರು ಬುದ್ಧಿ ಬರುತ್ತೆ ಅನ್ಕೋಬೇಡ, ಇವನ್ ಜೀವನನೇ ಇಷ್ಟು. ಇವನೇನಾದರೂ ಹಾಳಾಗೋಗ್ಲಿ, ಪಾಪ ಆರಾಧನಾ ಗೋಳಲ್ವಾ, ಕೊನೆಗೂ ಆ ಹೆಣ್ಮಗನೇ ಸ್ಟೇಷನ್ಗೆ ಹೋಗ್ಬೇಕಾಯ್ತು. ಇಡೀ ದಿನ ಆ ಹುಡುಗಿನ ಗೋಳೋಯ್ಕೊಂತಾನೆ, ಕೊನೆಗೆ ಆ ಹುಡುಗಿನೇ ಸ್ಟೇಷನ್ನಿಂದ ಬಿಡಿಸ್ಕೊಂಬರ್ಬೇಕಾಯ್ತು. ಇದೆಲ್ಲ ಇವ್ನಿಗೆ ಯಾವಾಗ ಅರ್ಥ ಆಗುತ್ತೆ? ಸುಮ್ಮನಿರು ಚಂದ್ರಣ್ಣ, ಆ ರಾಕ್ಷಸನ ಬಗ್ಗೆ ಏನು ಮಾತಾಡ್ತೀಯ? ಕೇಳಿಸ್ಕೊಂಡ್ರೆ ನಮ್ಮ ಜನ್ಮ ಜಾಲಾಡ್ಬಿಡ್ತಾನೆ ಅಷ್ಟೇ. ಹೌದೌದು, ನಮ್ಗೆ ಎಂತ ಕಮರ್ರೆ, ಬನ್ನಿ ಬನ್ನಿ. ನಂದು ಒಂದು ಜನ್ಮ ಅಂತ ಬೈತಾ ಇದ್ದೀರಾ? ಆಯ್ತು ಕಣ್ರಪ್ಪ, ನೀವೆಲ್ಲ ಜನ್ಮ ಎತ್ತಿ ಭೂಲೋಕ ಉದ್ಧಾರ ಮಾಡಿದ್ದೀರಾ, ನಾನು ರಾಕ್ಷಸ ಅಲ್ವಾ? ಸರಿ, ನೀವೇ ದೇವರುಗಳು. ಸಾಲ ಮಾಡಿರೋ ನಾನು, ಪೊಲೀಸ್ ಸ್ಟೇಷನ್ಗೆ ಹೋದೋ ನಾನು, ಮಧ್ಯ ನನ್ನ ಹೆಂಡತಿ ಮಗಳು ಬಂದು ಒಳ್ಳೆಯಳಾಗ್ಬಿಟ್ಲು. ಆಯ್ತಾಯ್ತು, ಮಾತಾಡ್ಕೊಳ್ಳಿ. ಆರಾಧನವ್ರೆ, ಸಾರಿ, ನೆನ್ನೆ ಬಗ್ಗೆ ಬೇಜಾರಾಗಬೇಡಿ. ಅದೇನಾಯಿತು ಅಂದರೆ, ನೀವು ತುಂಬ ಬೇಜಾರಾಗಿದ್ದೀರಾ ಅಂತ ಗೊತ್ತು, ಆದರೆ ಲೈಫಲ್ಲಿ ಫಸ್ಟ್ ಟೈಮ್ ಇಷ್ಟು ಬೇಗ ಎದ್ದಿದ್ದು ಆರಾಧನವ್ರೆ. ನೆನ್ನೆ ರಾತ್ರಿ ಕೂಡ ನಿಮ್ಮ ಹತ್ರ ಮಾತಾಡೋಕ್ಕಾಗಲಿಲ್ಲ, ತುಂಬ ಸುಸ್ತಾಗ್ಬಿಟ್ಟಿತ್ತು. ಸಾರಿ ರೀ, ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಜೊತೆ ಬರಬಾರ್ದು ಅನ್ನೋದು ನನ್ನ ಉದ್ದೇಶ ಆಗಿರಲಿಲ್ಲ. ಅದೇನಾಯಿತು ಅಂದರೆ, ನೀವು ಯಾವ ವಿಷಯಕ್ಕೆ ಸಾರಿ ಕೇಳ್ತಿದ್ದೀರಾ? ನೀವೇನು ತಪ್ಪು ಮಾಡಿದ್ದೀರಾ? ಇಷ್ಟಕ್ಕೂ ನೀವೇನು ನನಗೆ ಫ್ರೆಂಡೂ ಅಲ್ಲ, ಫ್ಯಾಮ್ಲಿನೂ ಅಲ್ಲ. ತಪ್ಪು ನಿಮ್ದಲ್ವೇ ಅಲ್ಲ, ನಂದೇನೆ. ನಾನೇ ತಪ್ಪು ಮಾಡಿರೋದು. ಇದೇಕೂ ಸರಿ ಹೋಗ್ತಿಲ್ಲ, ಎಲ್ಲೋ ಮಿಸ್ ಹೊಡಿತಿದೆ. ನಿಮ್ದು ಹೇಗ್ರಿ ತಪ್ಪಾಗತ್ತೆ?
ನಾನು ಯಾಕೆ ನಿಮ್ಮನ್ನ ಕರಿಬೇಕಿತ್ತು ಹೇಳಿ? ನಂದೇ ತಪ್ಪಲ್ವಾ? ನೀವ್ಯಾಕೆ ನನ್ನ ಜೊತೆ ಸ್ಟೇಷನಿಗೆ ಬರಬೇಕು? ಬರದೇ ಇದ್ಮೇಲೆ ಬೇಜಾರು ಯಾಕೆ ಆಗಬೇಕು? ನನಗೇನು ಬೇಜಾರಿಲ್ಲ. ಇನ್ಫ್ಯಾಕ್ಟ್ ನಾನೇ ನಿಮ್ಮ ಹತ್ರ ಸಾರಿ ಕೇಳಬೇಕು. ಸುಮ್ಮನೆ ನಿಮ್ಮನ್ನ ಕರೆದು ಮುಜುಗರ ಮಾಡಿದ್ದಕ್ಕೆ ಸಾರಿ, ಕ್ಷಮಿಸ್ಬಿಡಿ. ಹಂಗೆಲ್ಲ ಮಾತಾಡಬೇಡ್ರಿ ಪ್ಲೀಸ್. ಅದರಲ್ಲೇನಿದೆ, ಇರೋ ವಿಷಯ ತಾನೇ ಹೇಳಿದ್ದು. ಕರಿಬಾರ್ದಾಗಿತ್ತು. ಒಟ್ಟಾರ್ದವರೆಲ್ಲ ಬೇಡ ಅಂತ ಹೇಳಿದಾಗ ನಿಮಗೆ ಬರೋಕ್ಕೆ ಮನಸ್ಸೂ ಇರಲ್ಲ. ಏನೋ ಹೊಸಬ್ರು ಅಂತ ಮುಜುಗರಕ್ಕೆ ಬರ್ತೀನಿ ಅಂತ ಒಪ್ಕೊಂಡಿದ್ದೀರಾ. ಅದನ್ನು ನಾನು ಗೊತ್ತಾಗದೆ ಬರ್ತೀರಾ ಅನ್ಕೊಂಡ್ಬಿಟ್ಟೆ. ಅದು ನಂದೇ ತಪ್ಪು ತಾನೆ, ಅದಕ್ಕೆ ಸಾರಿ ಕೇಳಿದೆ. ಪಾಪ, ನಿಮ್ಗಿಷ್ಟು ಬೇಗ ಎದ್ದು ಅಭ್ಯಾಸ ಇಲ್ಲ, ಆದರೂ ಎದ್ದು ಬಂದು ಕೂತಿದ್ದೀರಾ. ಅದು ನನಗೋಸ್ಕರ ಇಷ್ಟೆಲ್ಲ ಕಷ್ಟ ಯಾಕೆ ತಗೋತಿದ್ದೀರಾ? ಕಾಫಿ ಕುಡಿತೀರಾ? ಬೇಡ. ಯಾಕೆ? ಕಾಫಿ ಕುಡಿಯಲ್ವಾ? ನಾನೇ ಮಾಡ್ಕೊಂಬರ್ತೀನಿ. ಪರವಾಗಿಲ್ಲ, ಬೇಡ. ನಮ್ಮನೇಲಿ ನನ್ನಷ್ಟು ಚೆನ್ನಾಗಿ ಕಾಫಿ ಮಾಡೋದಕ್ಕೆ ಯಾರಿಗೂ ಬರಲ್ಲ. ನೈಟ್ ಸ್ಟಡಿ ಮಾಡಿ ಲೇಟಾಗಿ ಮಲಗ್ತೀನಲ್ಲ, ನಾನು ಎದ್ದೋ ಅಷ್ಟರಲ್ಲಿ ಕಾಫಿ ಆಗಿಬಿಟ್ಟಿರುತ್ತೆ. ಹೌದಾ?